ನೀರಿನಲ್ಲಿ ಇದನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ಕಠಿಣವಾದ ಬಡತನ ಇದ್ದರೂ ಕೂಡ ಕುಬೇರನಾಗಿ ಬದಲಾಗುತ್ತಾನೆ. ಎಲ್ಲರೂ ಪ್ರತಿದಿನ ಸ್ನಾನ ಮಾಡುತ್ತಾರೆ, ಆದರೆ ಯಾವ ವಿಧದಲ್ಲಿ ಸ್ನಾನ ಮಾಡುವುದರಿಂದ ನಿಮಗೆ ಅದೃಷ್ಟ ಅನ್ನುವುದು ಹೆಚ್ಚಾಗಿ ಬರುತ್ತದೋ, ಸಿರಿ ಸಂಪತ್ತು ಅನ್ನುವುದು ಹೆಚ್ಚಾಗುತ್ತದೆಯೋ ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರತಿಯೊಬ್ಬರು ಅದೃಷ್ಟ ಕಡಿಮೆ ಸಮಯದಲ್ಲಿ ಅದೃಷ್ಟ ಹೊಂದಬೇಕು ಅಂದರೆ ನೀವು ಸ್ನಾನ ಮಾಡುವಾಗ ನೀರಿನಲ್ಲಿ ಕೆಲವು ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿಕೊಂಡರೆ ಅದೃಷ್ಟ ನಿಮ್ಮ ಜೊತೆಯಾಗಿ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿಣ ಹಾಕಿಕೊಂಡು ಸ್ನಾನ ಮಾಡುವುದರಿಂದ ಅದೃಷ್ಟ ಲಭಿಸುತ್ತದೆ ಎಂದು ನಂಬಿಕೆ ಇದೆ. ಈ ರೀತಿ ಮಾಡುವುದರಿಂದ ಒಳ್ಳೆಯ ಆರೋಗ್ಯದ ಜೊತೆಗೆ ಅದೃಷ್ಟ ಕೂಡ ನಿಮಗೆ ಬರುತ್ತದೆ. ಹಾಗೆಯೇ ಪ್ರತಿ ಸೋಮವಾರದ ದಿನಗಳಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಧದ ಪುಡಿಯನ್ನು ಹಾಕಿ ಸ್ನಾನ ಮಾಡಿದರೆ ಶಿವಾನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ನರದೃಷ್ಟಿ ಅನ್ನುವುದು ತುಂಬ ಭಯಂಕರ. ಹಾಗಾಗಿ ನಿಮ್ಮ ಮೇಲೆ ನರದೃಷ್ಟಿ ಬೀಳದ ಹಾಗೆ ಇರಬೇಕು ಅಂದರೆ ಸ್ನಾನ ಮಾಡುವ ನೀರಿಗೆ 2 ಲವಂಗವನ್ನು ಹಾಕಿಕೊಂಡು ಸ್ನಾನ ಮಾಡಿ. ಎಂತಹ ದೃಷ್ಟಿ ದೋಷಗಳು ನಿಮ್ಮ ಬಳಿ ಸೇರುವುದಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಸಂಪತ್ತಿಗೆ ದೇವತೆಯಾದ ಲಕ್ಷ್ಮೀ ದೇವಿಗೆ ಕೆಂಪು ಗುಲಾಬಿ ಹೂವುಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ನೀವು ಸ್ನಾನ ಮಾಡುವಂತಹ ನೀರಿಗೆ 2 ಗುಲಾಬಿ ಹೂವಿನ ದಳಗಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಗೆ ಧನಲಾಭ ಪ್ರಾಪ್ತಿಸುತ್ತದೆ. ಹಾಗೇನೆ ಮಾನಸಿಕ ಒತ್ತಡದ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಹಾಗೇನೆ ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳೆ. ಹಾಗಾಗಿ ಸ್ನಾನ ಮಾಡುವಂತಹ ನೀರಿಗೆ 2 ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಇರುವುದಿಲ್ಲ. ನೀವು ಮಾಡುವಂತಹ ಕೆಲಸದಲ್ಲಿ ಜಯ ಸಾಧಿಸುತ್ತೀರಾ. ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ಬರದ ಹಾಗೆ ಇರುತ್ತದೆ. ತುಂಬಾ ಜನರು ಸ್ನಾನ ಮಾಡಿದ ನಂತರ ಬಕೆಟ್ನಲ್ಲಿ ನೀರನ್ನು ಹಾಗೆ ಬಿಟ್ಟು ಬರುತ್ತಾರೆ. ಆದರೆ ಆ ರೀತಿ ಬಕೆಟ್ನಲ್ಲಿ ನೀರು ಬಿಟ್ಟು ಬರಬಾರದು. ಆ ಉಳಿದ ನೀರಿನಿಂದ ಯಾರಾದರೂ ಸ್ನಾನ ಮಾಡಿದರೆ ಅದು ಆ ವ್ಯಕ್ತಿಯ ಜಾತಕದಲ್ಲಿ ದೋಷಗಳನ್ನು ಏರ್ಪಡುತ್ತದೆ. ಬಕೆಟ್ ತುಂಬಾ ಯಾವಾಗಲೂ ನೀರು ಇರಬೇಕು. ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಇರಬಾರದು. ಒಂದು ವೇಳೆ ಖಾಲಿ ಬಕೆಟ್ ಇದ್ದರೆ ಅದನ್ನು ಬೋರ್ಲು ಹಾಕಿ ಇಡಬೇಕು. ವಿವಾಹವಾದ ಸ್ತ್ರೀಯರು ತಲೆ ಸ್ನಾನ ಮಾಡಿದ ನಂತರ ಕೂದಲು ಒದ್ದೆಯಾಗಿ ಇದ್ದರೆ ಆ ಸಮಯದಲ್ಲಿ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಡಿ. ಕೂದಲು ಸಂಪೂರ್ಣವಾಗಿ ಒಣಗಿದ ನಂತರವೇ ಕುಂಕುಮ ಇಟ್ಟುಕೊಳ್ಳಬೇಕು ಎಂದು ವೇದ ಪಂಡಿತರು ಹೇಳುತ್ತಾರೆ. ಧರ್ಮಶಾಸ್ತ್ರಗಳ ಪ್ರಕಾರ ಮದುವೆಯಾದ ಸ್ತ್ರೀಯರು ಮಂಗಳವಾರ, ಶುಕ್ರವಾರ ಹಾಗೇನೆ ಗುರುವಾರದ ದಿನಗಳಲ್ಲಿ ತಲೆ ಸ್ನಾನ ಮಾಡಬಾರದು. ಮಂಗಳವಾರದ ದಿನ ಸ್ತ್ರೀಯರು ತಲೆ ಸ್ನಾನ ಮಾಡಿದರೆ ಮನೆಗೆ ಆಸ್ತಿ ನಷ್ಟಗಳು ಜರುಗುತ್ತದೆ. ಗುರುವಾರ, ಶುಕ್ರವಾರಗಳಲ್ಲಿ ಸ್ತ್ರೀಯರು ತಲೆ ಸ್ನಾನ ಮಾಡಿದರೆ ಕುಟುಂಬದಲ್ಲಿ ಹಣದ ಕಷ್ಟಗಳು ಏರ್ಪಡುತ್ತವೆ. ಸೋಮವಾರದ ದಿನ ಸ್ತ್ರೀಯರು ತಲೆ ಸ್ನಾನ ಮಾಡಿದರೆ ಸೌಭಾಗ್ಯ ಪ್ರಾಪ್ತಿ ಲಭಿಸುತ್ತದೆ. ಅದೇ ಪುರುಷರಿಗಾದರೆ ಅನಾರೋಗ್ಯ ಸಮಸ್ಯೆಗಳು ಬರದೆ ಯಾವಾಗಲೂ ಆರೋಗ್ಯವಾಗಿ ಇರುತ್ತಾರೆ. ತಲೆ ಸ್ನಾನ ಮಾಡುವುದಕ್ಕೆ ಶನಿವಾರ ತುಂಬಾ ಒಳ್ಳೆಯ ದಿನ. ಶನಿವಾರದ ದಿನ ತಲೆ ಸ್ನಾನ ಮಾಡಿದರೆ ಸ್ತ್ರೀಯರು ಅಷ್ಟ ಐಶ್ವರ್ಯಗಳು ಬರುತ್ತದೆ. ಅದೇ ಪುರುಷರಿಗಾದರೆ ವಿಪರೀತವಾದ ಧನಲಾಭ ಆಗುತ್ತದೆ. ಸ್ತ್ರೀಯರು ತಲೆ ಸ್ನಾನ ಮಾಡುವಂತಹ ಸಮಯದಲ್ಲಿ ನಿಮ್ಮ ಕೂದಲನ್ನು ಪೂರ್ತಿಯಾಗಿ ಹರಿಬಿಟ್ಟು ತಲೆ ಸ್ನಾನ ಮಾಡಬಾರದು. ಕೂದಲಿನ ಕೊನೆಯಲ್ಲಿ ಒಂದು ಚಿಕ್ಕ ಮುಡಿಯನ್ನು ಹಾಕಿ ತಲೆ ಸ್ನಾನ ಮಾಡಬೇಕು. ಹಾಗೇನೆ ಧನವನ್ನು ಆಕರ್ಷಿಸುವುದರಲ್ಲಿ ವೀಳ್ಯದೆಲೆಗಳು ತುಂಬಾ ಉಪಯೋಗ ಆಗುತ್ತದೆ. ಹಾಗಾಗಿ ಸ್ನಾನ ಮಾಡುವಂತಹ ನೀರಿಗೆ ಒಂದು ವೀಳ್ಯದೆಲೆಯನ್ನು
ಒಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.